ಹೋ ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು 3 ಅಪ್ಡೇಟ್ ಬಂದಿದೆ. ಈ ಅಪ್ಡೇಟ್ ಬಗ್ಗೆ ಇವತ್ತು ವಿಡಿಯೋ ಮಾಡ್ತೀನಿ. ದಯವಿಟ್ಟು ಯಾರಿಗೆಲ್ಲ ಅಪ್ಡೇಟ್ ಬೇಕು ಅಂದರೆ ಯೂಟ್ಯೂಬ್ ಬಗ್ಗೆ ಮಾಹಿತಿ ಬೇಕು ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಅದಕ್ಕೂ ಮುಂಚೆ ಈ ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಚಾನಲ್ ಪರವಾಗಿ ಅಂದರೆ ಟೆಕ್ ವಿತ್ ಬರ್ ಚಾನಲ್ ಪರವಾಗಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಯಾರು ಚಾನಲ್ ಮಾಡಿ ಚೆನ್ನಾಗಿದೆ ಅವ್ರಿಗೆ ಬೇಗ ಡಾಲರ್ ಆಗಲಿ, ಯಾರು ಚಾನಲ್ ಮಾಡಿ ಚೆನ್ನಾಗಿಲ್ಲ ಬೇಗ ಮಾಡಿ ಚೆನ್ನಾಗಲಿ ಅಂತ ಕೇಳ್ಕೊತೀನಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಏನಪ್ಪ ಅಂದರೆ 3 ಅಪ್ಡೇಟ್ ಬಂದಿದೆಯಂತೆ ಮೇನ್ ಆಗಿ. ಬನ್ನಿ ಏನು ಅಪ್ಡೇಟ್ ಅಂತ ಬರುತ್ತೆ ಅಂತ ಕೇಳೋಣ. ಏನ್ ಬರುತ್ತದ ಅಪ್ಡೇಟ್? ಈ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಮೊದಲನೇ ಅಪ್ಡೇಟ್ ಇಂಗ್ರೀಡಿಯೆಂಟ್ಸ್ ಟು ವಿಡಿಯೋ. ಅಂದ್ರೆ ಪಾಪ ಈಗ ಬಿರಿಯಾನಿ ಮಾಡ್ಬೇಕಂತ ಅಂದ್ರೆ ನಿಂಗೆ ಒಂದು ಪದಾರ್ಥಗಳು ಬೇಕು. ಈ ಪದಾರ್ಥ ಅಂತ ಚಿಕನ್, ರೈಸ್, ಆಮೇಲೆ ಅದಕ್ಕೆ ಏನು ಸಪರೇಟ್ ಸ್ಪೈಸಸ್ಗೆಲ್ಲ ಅದೇ ತರ ಈಗ ಅಕಸ್ಮಾತ್ ನೋಡ್ರಿ ಪಾಪ ಒಂದು ವಿಡಿಯೋ ಮಾಡ್ಬೇಕಂತ ಅಂದ್ರೆ ವಿಯೋ 3.1 ಇದು ಹೊಸ ಜನರೇಷನ್ ಟೂಲ್. ಇದರೆಲ್ಲ ಇಂಟಿಗ್ರೇಟ್ ಮಾಡಿದ್ದಾರೆ. ಏನ್ ಮಾಡ್ಬೋದು ಅಂತ ಅಂದ್ರೆ ಈಗ ಪಾಪ ನಿನ್ ಫೋಟೋ ಎತ್ಕೊಂಡು ಈಗ ಐಫೋನ್ ಫೋಟೋ ಇಟ್ಕೊಂಡು ಆಮೇಲೆ ಬ್ಯಾಕ್ ಗ್ರೌಂಡ್ ನೀನು ಆಪಲ್ ಕಂಪನಿಗೆ ಹೋಗ್ಬಿಟ್ಟು ಹೊಸ ಐಫೋನ್ ತಗೊಂತಿರೋ ತರ ವಿಡಿಯೋ ಮಾಡ್ಬೋದು. ವಿಡಿಯೋ ಅಪ್ ಟು 8 seconds ಬೇರೆ 3 images ಅಪ್ ಟು. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇದನ್ನ ನಾವ್ ಏನ್ ಮಾಡ್ಬೋದು, ವಿಡಿಯೋ ಕನ್ವರ್ಟ್ ಮಾಡ್ಬೋದು ಅಥವಾ ಶಾರ್ಟ್ಸ್ ಕನ್ವರ್ಟ್ ಮಾಡ್ಬೋದು. ಆಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ಬೋದು. ಸೊ ಹೇಳ್ಬೇಕಂತಂದ್ರೆ ಜಾಸ್ತಿ ವರ್ಕ್ ಇಲ್ಲ ಪಾಪ ನಂಗೆ ಇನ್ಮೇಲೆ ಎಲ್ಲ. ಈಗ ಅಕಸ್ಮಾತ್ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಈಗ ಉದಾಹರಣೆಗೋಸ್ಕರ ಜೆಮಿನಿ ಬಂದ್ಬಿಟ್ಟು ಈ ತರ ಫೋಟೋ ಹಾಕ್ಬಿಟ್ಟು ಈ ತರ ಫೋಟೋನ ವಿಡಿಯೋ ಕನ್ವರ್ಟ್ ಮಾಡಿಸ್ಬೇಡ. ಅಲ್ಲೇ ಜಸ್ಟ್ ಫೋಟೋ ಸ್ಯಾಂಪಲ್ ಹಾಕ್ಬಿಟ್ರೆ ಅಲ್ಲೇ ಯೂಟ್ಯೂಬ್ ನಲ್ಲಿ ಕ್ರಿಯೇಟ್ ಮಾಡ್ಕೊಟ್ಬಿಡುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ಶಾರ್ಟ್ಸ್ ಇಲ್ಲ ವಿಡಿಯೋ ಅಂತಿಗೆ ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಸೊ ನಮ್ಗೆ ಕ್ರಿಯೇಟರ್ಸ್ಗೆ ಒಂದ್ ಸ್ವಲ್ಪ ಏನ್ ಕೆಲಸ ಕಡಿಮೆ ಮಾಡ್ತಿದ್ವಿ ಯೂಟ್ಯೂಬರ್ ಮತ್ತೆ ಈಸಿ ಮಾಡ್ತಿದ್ವಿ ಬಳಸ್ಕೊಂತಾ ಇದೆ ಯೂಟ್ಯೂಬ್ ಅಂತ ಹೇಳ್ಬೋದು. ಓಕೆ, ಇದು ಮೊದಲನೇ ಅಪ್ಡೇಟ್ ಆಯ್ತು. ಎರಡನೇ ಅಪ್ಡೇಟ್ ಖತರ್ನಾಕ್ ಅಪ್ಡೇಟ್ ಇದು. ಮೂರನೇ ಅಪ್ಡೇಟ್ ಇನ್ನೂ ಸೂಪರ್ ಆಗಿದೆ. ಏನಂತ ಅಂದ್ರೆ ಇದು ಎಸ್ಪೆಷಲಿ ಯೂಟ್ಯೂಬರ್ ಮೇನ್ ಆಗಿ ಏನ್ ಬಿಡ್ತಿದ್ದೀರಂತ ಅಂದ್ರೆ ಆದಷ್ಟು ಈಗ ಪಾಪ ನಿಮ್ ಪ್ರಮೋಷನ್ ಮಾಡ್ತೀಯಲ್ಲ, ಈ ಅಪ್ಡೇಟ್ ಪ್ರಮೋಷನ್ ಈಗ ಅಕಸ್ಮಾತ್ ಪ್ರಮೋಷನ್ ಮಾಡಿದ್ರೆ ಒಬ್ರೊಬ್ರಿಗೆ ರಾಂಗ್ ವ್ಯೂಸ್. ಈಗ ನಾನು ಟೆಕ್ ಬಗ್ಗೆ ಮಾಡ್ತಾ ಇರ್ತೀನಿ, ನಿಂಗ್ ಕುಕಿಂಗ್ ಇಷ್ಟ, ಟೆಕ್ ಒಂದು ವಿಡಿಯೋಸ್ ಕುಕಿಂಗ್ ಜನಕ್ಕೆ ತೋರಿಸಿದ್ರೆ ನೋಡೋದಿಲ್ಲ ವಿಡಿಯೋ. ಸೊ ಇದರಿಂದ ಇಗ್ನೋರ್ ಮಾಡ್ತಾರೆ. ಅದ್ರ ಮೇಲೆ ಟಾರ್ಗೆಟ್ ಮಾಡ್ಬೋದು. ಈಗ ಅಕಸ್ಮಾತ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ಯಾಟಗರಿ ಐತಲ್ಲ, ಅದೇ ತರ ಸೈನ್ಸ್ ಅಂಡ್ ಟೆಕ್ನಾಲಜಿ ಯಾರ್ಯಾರು ರಿಲೇಟೆಡ್ ವಿಡಿಯೋಸ್ ನೋಡ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಪ್ರಮೋಟ್ ಮಾಡಬಹುದು. ಇನ್ಮೇಲೆ ಅಂದ್ರೆ ಲೆಕ್ಕ ಕೇಳ್ಬೇಕಂತ ಅಂದ್ರೆ ನಾವು ನಿಮ್ಗೆ ಮೇಲೆ ಆ ಬೇಸಿಕ್ಸ್ ಮೇಲೆ ನಾವು ಪ್ರಮೋಟ್ ಮಾಡಿದ್ರೆ ಆ ಕ್ಯಾಟಗರಿ ನೋಡೋರ್ಗೆ ತೋರಿಸುತ್ತೆ. ಹೌದು, ಸ್ವಲ್ಪ ಹೆಲ್ಪ್ ಆಗುತ್ತೆ. ಆಮೇಲೆ ವ್ಯೂಸ್ ಕೂಡ ಜಾಸ್ತಿ ಬರುತ್ತೆ. ಈ ತರ ಒಂದು ಅಪ್ಡೇಟ್ ತಂದಿದ್ರೆ. ಆದ್ರೆ ಡೆಸ್ಕ್ಟಾಪ್ ಅಲ್ಲಿ ಅಷ್ಟೇ ಮಾಡಬಹುದು. ಮೊಬೈಲ್ ಇನ್ನು ಅಪ್ಕಮಿಂಗ್ ಮಂತ್ಸ್ ಅಲ್ಲಿ ಈ ತರ ಫ್ಯೂಚರ್ ತರ್ತಾರೆ ಅಂತ ಹೇಳಿದ್ದಾರೆ ಯೂಟ್ಯೂಬ್ ಅವರು. ಓಕೆ, ಇದೊಂದು ಎರಡನೇದಾಯ್ತು. ಮೂರನೇ ಅಪ್ಡೇಟ್ ಸೂಪರ್ ಅಪ್ಡೇಟ್ ಇದೆ. ಏನಂತ ಅಂದ್ರೆ ಈಗ ಅಕಸ್ಮಾತ್ ಹೇಳ್ರಿ ಪಾಪ ಏನಾದ್ರು ಅಬೋರ್ಷನ್ ಬಗ್ಗೆ, ಸೆಲ್ಫ್ ಸೂಸೈಡ್ ಬಗ್ಗೆ, ಸೆಲ್ಫ್ ಹಾರ್ಮ್ ಬಗ್ಗೆ ಏನಾದ್ರು ಫಿಕ್ಷನಲ್ ಅಂದ್ರೆ ಜಸ್ಟ್ ಡಿಸ್ಕಷನ್ ಮೂಲಕ ನಾವು ಮಾತಾಡ್ತಾ ಇದೀವಿ ಅಂತ ಅಂದ್ರೆ ಅಂತ ಒಂದು ವಿಡಿಯೋಸ್ಗೆ $10 ಬರ್ತಿತ್ತು. ಆದ್ರೆ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬಾ ಜನಕ್ಕೆ ಹೋಗಿ ರಿಪೋರ್ಟ್ ಮಾಡಿದ್ರು ಯೂಟ್ಯೂಬ್ ಟೀಮ್ ಅವ್ರಿಗೆ, ಪ್ರಾಡಕ್ಟ್ ಮ್ಯಾನೇಜರ್ಸ್ಗೆಲ್ಲ. ಅವ್ರೇನಂದ್ರು ಅವರು ರಿಪ್ಲೈ ಮಾಡಿದ್ದಾರೆ. ಏನಂತ ಅಂದ್ರೆ ನಾವ್ ಇನ್ಮೇಲೆ ಚೇಂಜ್ ಮಾಡ್ತೇವೆ ಈ ಪಾಲಿಸಿನ. ಏನಂತ ಅಂದ್ರೆ ಈಗ ಅಕಸ್ಮಾತ್ ಏನಾದ್ರು ಕಾಂಟ್ರವರ್ಷಿಯಲ್ ಟಾಪಿಕ್ಸ್ ಈ ತರ ಏನೋ ಅಬೋರ್ಷನ್, ಸೆಲ್ಫ್ ಹಾರ್ಮ್, ಸೆಲ್ಫ್ ಸೂಸೈಡ್, ಡೊಮೆಸ್ಟಿಕ್ ಆರ್ ಸೆಕ್ಷುವಲ್ ಅಬ್ಯೂಸ್, ಈ ಪರ್ಟಿಕ್ಯುಲರ್ ಟಾಪಿಕ್ಸ್ ಮೇಲೆ ಡಿಸ್ಕಷನ್ ಅಂದ್ರೆ ಅಂದ್ರೆ ರಿಯಲ್ ಅಲ್ಲ, ಜಸ್ಟ್ ಡಿಸ್ಕಷನ್ ಅಂದ್ರೆ ಏನು ಆಗೋದಿಲ್ಲ, $10 ಬರೋದಿಲ್ಲ, ಪ್ರಾಬ್ಲಮ್ ಬರಲ್ಲ. ಆದ್ರೆ ಯಾವ್ದಕ್ಕೆ ಬರತ್ತಂತ ಅಂದ್ರೆ ನೀವು ಆದಷ್ಟು ಏನ್ರಿಗೆ ಹುಷಾರಾಗಿರ್ಬೇಕಂತ ಅಂದ್ರೆ ನೀವು ಗ್ರಾಫಿಕ್ಸ್ ತೋರಿಸಬಹುದು. ಅದ್ರ ರಿಲೇಟೆಡ್ ಗ್ರಾಫಿಕ್ಸ್ ತೋರಿಸಬಹುದು. ಚೈಲ್ಡ್ ಅಬ್ಯೂಸ್, ಈಟಿಂಗ್ ಆರ್ಡರ್ಸ್, ಸೆಕ್ಷುವಲ್ ವೈಲೆನ್ಸ್ ಇದ್ರ ಬಗ್ಗೆ ಎಲ್ಲ ನೀವು ಫಿಕ್ಷನ್ ಆಗಿ ಅಥವಾ ರಿಯಲ್ ಆಗಿ ಡಿಸ್ಕಸ್ ಮಾಡಬಾರ್ದಂತೆ. ಸೊ ಇದ್ರ ಮೇಲೆಲ್ಲ ಇವರು ಕಣ್ಣಿಟ್ಟಿದಾರಂತೆ. ಆಮೇಲೆ ಇದು ಆಡ್ ಫ್ರೆಂಡ್ಲಿ ಗೈಡ್ಲೈನ್ಸ್ಗೆ ಸೇರೋದಿಲ್ಲ ಇದನ್ನ ಹೇಳಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಗೆ $10 ಬರುತ್ತೆ. ಇವನ್ ಖುಷಿ ವಿಚಾರ ಏನಂತ ಅಂದ್ರೆ ಪಾಪ ಈಗ ಡಿಸ್ಕಸ್ ಮಾಡಿದಾಗ ಬರೋದಿಲ್ಲ ನಮ್ಗೆ, ಅದ್ರ ಮುಂಚೆ ಬರ್ತಿತ್ತು. ಇನ್ಮೇಲೆ ಈಗ ಹಳೆ ವಿಡಿಯೋಸ್ಗೆ ಹೋಗಿ ಚೆಕ್ ಮಾಡಿ ಈ ತರ ನೀವು ಡಿಸ್ಕಸ್ ಮಾಡಿದ್ರೆ $10 ಬಂದಿದ್ರೆ ಮತ್ತೆ ರಿವ್ಯೂಗೆ ಸೆಂಡ್ ಮಾಡಿ, ಅವಾಗ ಅದು $3 ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೊಂದು ಬಿಗ್ ಅಪ್ಡೇಟ್. ಇದು ಪಾಲಿಸಿ ಚೇಂಜಸ್ ಆಗಿದೆ. ಓಕೆ, ನೋಡಲ್ಲ 3 ಬಿಗ್ ಅಪ್ಡೇಟ್ಗಳು ಬಂದಿದೆ. ಏನೋ 3 ಫೋಟೋ ಹಾಕಿ ನಾವೇನ್ ಜೆಮಿನಿ ಪ್ರೋ ಹೋಗಿ ಇದು ಮಾಡೋಷ್ಟಿಲ್ಲ. ಈಗ ಯೂಟ್ಯೂಬ್ ನಲ್ಲೇ ನಾವು ಫೋಟೋ ಹಾಕಿ ನಾವು ಶಾರ್ಟ್ಸ್ ಅಥವಾ ವಿಡಿಯೋಸ್ ಮಾಡ್ಬೋದು. ಎಷ್ಟು ಸೆಕೆಂಡ್ಸ್ ಬರುತ್ತದು? ಅಪ್ ಟು 8 seconds ಮತ್ತೆ 3 ಫೋಟೋ ಅಷ್ಟೇ. 3 ಫೋಟೋ ಹಾಕಿ ಆ 3 ಫೋಟೋ ಮೇಲೆ ನಾವು ಬೇಸಿಕ್ಸ್ ಮೇಲೆ ಪಾಯಿಂಟ್ ಕೊಟ್ಟಾಗ ಅದು ಕ್ರಿಯೇಟ್ ಮಾಡ್ಕೊಡುತ್ತೆ. ಅದನ್ನ ಶಾರ್ಟ್ಸ್ ಹಾಕ್ಬೋದು ಅಥವಾ ಲಾಂಗ್ ವಿಡಿಯೋಗಳು ಮಾಡಿ ಹಾಕ್ಬೋದು. ಒಂದು ಒಳ್ಳೆ ಅಪ್ಡೇಟು. ಇನ್ನು ಈ ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ರೆ ಏನೋ ಪ್ರಮೋಷನ್ ನೀವು ಮಾಡ್ಬೋದು. ಇಲ್ಲಿ ಹೇಳ್ತಿದ್ದೀವಿ ನಾವು ಪ್ರಮೋಷನ್ ಏನೋ ಅವ್ರ ಕಂಟೆಂಟ್ ಕ್ಯಾಟಗರಿಗೆ ತೋರಿಸಿ ಆ ಕ್ಯಾಟಗರಿಯಿಂದಾನೇ ವ್ಯೂಸ್ ಅಥವಾ ಸಬ್ಸ್ಕ್ರೈಬರ್ಸ್ನ ತಗೊಂಡ್ಬರ್ಬೋದು. ಬಟ್ ಈ ಒಂದು ವಾಚ್ ಅವರು ಮತ್ತೆ ಏನಿರುತ್ತಲ್ಲ ಸಬ್ಸ್ಕ್ರೈಬರ್ಸ್ ಕೌಂಟ್ ಆಗಲ್ಲ. ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದೀವಿ,
ಬೇರೆ ಮೇಲೆ ಪಿನ್ ಮಾಡ್ತೀವಿ, ಆ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಫುಲ್ ಮಾಹಿತಿ ಸಿಗುತ್ತೆ. ಇನ್ನು ಮೂರನೇದು ಬಂದ್ಬಿಟ್ಟು ಏನಪ್ಪ ಅಂದರೆ ಅದೇ ಹೇಳಿದಾರ ಎಲ್ಲೋ ಡಾಲರ್. ಓಕೆ, ತುಂಬ ನಾವೇನಿದೆ ಈಗ ಪಾಡ್ಕಾಸ್ಟ್ ಮಾಡ್ತಾ ಇರ್ತೀವಿ, ಯಾರ ಜೊತೆ ಮಾತಾಡ್ತಿರ್ತೀವಿ ಯಾರ ಬಗ್ಗೆ, ಅಂಥವ್ರಿಗೆಲ್ಲ ಎಲ್ಲೋ ಡಾಲರ್ ಕೊಡ್ತಿದ್ದಾರೆ. ಡಾಲರ್ ತುಂಬಾ ಡೌನ್ ಆಗ್ಬಿಡುತ್ತೆ ಅದು. ಓಕೆನಾ, ತುಂಬ 10,000ಕ್ಕೆ 15,000ಕ್ಕೆ $1 ಆಗ್ತಿತ್ತು ಅದು. ಆ ಥರ ಎಲ್ಲೋ ಡಾಲರ್ ಬಂದ್ಬಿಟ್ರೆ ತುಂಬ ಆ್ಯಡ್ಸ್ ಎಲ್ಲ ಇದು ಮಾಡ್ತಿತ್ತು. ಬಟ್ ಈಗ ಇಲ್ಲ, ಆ ಥರ ಆಗೋದಿಲ್ಲ. ಯಾವ್ದು ಹೇಳೋದನ್ನ ಬರುತ್ತಾ ಆ ಒಂದು ಬೇಸಿಕ್ಸ್ ಮೇಲೆ ಮಾಡಿದ್ರೆ ಮಾತ್ರ $7 ಬರುತ್ತೆ. ದಯವಿಟ್ಟು ಅದನ್ನ ನೋಡ್ಕೊಳ್ಳಿ. ಓಕೆ, ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ 2020 ಯಾರೆಲ್ಲ ಪಾಡ್ಕಾಸ್ಟ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಹೋಗಿ ಮಾಡಿ. ಯಾಕಂದರೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಪಾಡ್ಕಾಸ್ಟ್ ವಿಡಿಯೋಸ್ಗಳು. ಯಾರೋ ಒಬ್ಬರು ಇಂಟರ್ವ್ಯೂ ಮಾಡೋದು, ಆ ಒಂದು ಯಾರ ಬಗ್ಗೆ ಮಾಹಿತಿ ಕೊಡೋದು ಯೂಟ್ಯೂಬ್ ಚಾನಲಲ್ಲಿ, ಈ ರೀತಿಯಾಗಿ ಮಾಡಿ ಕೂಡ ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳೇ. ನೀವು ಕೂಡ ಟ್ರೈ ಮಾಡಿ ನೋಡಿ. ಓಕೆ, ನಿಮ್ಮ ಮಾತಿನ ಚರ್ಚೆ ಚೆನ್ನಾಗಿತ್ತು ಅಂದರೆ ನೀವು ಇನ್ನೂ ಅದರ್ಸ್ಗೆ ಮಾತಾಡಿಸಿ ಅವ್ರಿಗೆ ಕ್ವೆಶನ್ ಕೇಳಿ, ಅವ್ರ ಕಡೆಯಿಂದ ಒಳ್ಳೆ ಆನ್ಸರ್ಗಳು ಬರುತ್ತಲ್ಲ ಅದನ್ನ ನಮ್ಮ ಯೂಟ್ಯೂಬ್ನ ಅಪ್ಲೋಡ್ ಮಾಡೋದ್ರಿಂದ, ಅದನ್ನ ವ್ಯೂವರ್ಸ್ ನೋಡೋದ್ರಿಂದ ಒಂದು ಒಳ್ಳೆ ಮಾಹಿತಿ ಸಿಗೋದ್ರಿಂದ ಚೆನ್ನಾಗಿ ಹೋಗ್ತಾ ಇದೆ ಚಾನಲ್ಗಳು. ಓಕೆ, ಇಲ್ಲಿಗೂ ವಿಡಿಯೋ ಮುಗಿಸೋಣ. ನೋಡೋಲ್ಲ 3 ಅಪ್ಡೇಟ್ ಬಗ್ಗೆ ಒಳ್ಳೆ ಮಾಹಿತಿ ಸಿಕ್ತು ಅನ್ಕೊತೀನಿ. ಇದೇ ರೀತಿ ವಿಡಿಯೋಸ್ನ ನೋಡ್ತಾ ಇರಿ. ಚಾನಲ್ ಸಬ್ಸ್ಕ್ರೈಬ್ ಆಗಿ ಆಗಲಿ ಲೈಕ್ ಕೊಟ್ಟಿಲ್ಲ ಈ ವಿಡಿಯೋಗೆ ಲೈಕ್ ಕೊಡಿ. ಯಾರೆಲ್ಲ ಇಲ್ಲಿ ಗಂಟ ವಿಡಿಯೋ ನೋಡಿದ್ರೆ ನಿಮ್ಗೆ ಒಳ್ಳೆ ಮಾಹಿತಿ ಸಿಕ್ಕಿರುತ್ತೆ ಅನ್ಕೊತೀನಿ. ಇಲ್ಲಿಗೆ ವಿಡಿಯೋ ಮುಗಿಸೋಣ. ಓಕೆ ಪಾಪ, ಐ ಹೋಪ್ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಂತ ಅನ್ಕೊಂಡಿದ್ದೀನಿ. ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಳಿದ್ರೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಮತ್ತು ಕಾಮೆಂಟ್ ಮಾಡ್ರೆ, ಎಷ್ಟೇ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿ ವಿಡಿಯೋ ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.